ಸಮುದಾಯ ಚಿಂತನೆಯನ್ನು ಮಾಡುತ್ತದೆ. ಯಾಕೆ ಅಂದರೆ ಬಂಗಾರದ ಸೂಜಿಯಿಂದ ಕಣ್ಣು ಚುಚ್ಚಿದರೂ ಕೂಡ ನಮಗೆ ನೋವಾಗ್ತದೆ. ನಮ್ಮವರು ಮಾತಾಡಲಿಲ್ಲಾದರೂ ಕೂಡ ನಮಗೆ ಸಮಸ್ಯೆನೇ. ಆದ್ದರಿಂದ ಇವತ್ತು ನಮಗೆ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮ ಸಮುದಾಯ ಇವತ್ತು ರಾಜ್ಯದಲ್ಲಿ ಮುಂದೆ ಸಾಗ್ತಾ ಇದೆ. ನಮ್ಮ ಎರಡು ಕಣ್ಣುಗಳಾಗಿ ಇವತ್ತು ಅವರಿಬ್ಬರೂ ಕೂಡ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಉಳಿದವರು ಯಾರು ಬರ್ತಾರೋ ಬಿಡ್ತಾರೋ ಅವ್ರಿಗೂ ಕೂಡ ನಾವು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೇವೆ. ಪಾದಯಾತ್ರೆಯನ್ನು ಹತ್ತಿಕ್ಕುವ ಪ್ರಯತ್ನ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಆದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಗಳು 5 ಬೇಡಿಕೆಗಳನ್ನೇ ಈಡೇರಿಸಿದೆ. ಮಾನ್ಯ ಪ್ರಿಯಾಂಕರ್ಗೆ ಅವರು ಮೊನ್ನೆ ಚರ್ಚೆ ಕರೆದರು. ಯಾಕಂದರೆ ಅವರ ಕ್ಷೇತ್ರದಿಂದ ಈ ಸಲ ಪ್ರಾರಂಭ ಆಗ್ತಾ ಇದೆ. ಸೊ ಅವರು ಚರ್ಚೆಗೆ ಕರೆದಾಗ ಭಾಳ ಸ್ಪಷ್ಟವಾಗಿ ನಮ್ಮವರು ಹೇಳಿದ್ದಾರೆ, 5 ಬೇಡಿಕೆಗಳನ್ನ ಈಡೇರಿಸಿದರೆ ಪಾದಯಾತ್ರೆ ಕೈ ಬಿಡ್ತೀವಿ ಅಂತ ಹೇಳಿದ್ದೀವಿ. ಯಾವುದೂ ಕಾರಣಕ್ಕೂ ಅಲ್ಲಿವರೆಗೂ ಕೂಡ ಸೋಚೆಂಗ ದೇಕೆಂಗ ಇದೆಲ್ಲ ನಮಗಿಲ್ಲ. ಮಾಡಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಸಮಾಜ ಕೂತಿದ್ದೀವಿ, ಅದು ಮಾಡ್ತೀವಿ. ಈಗ ನೋಡಿ, ನಮ್ಮದು ಅವ್ರದ್ದು ಮೊದಲು ಯಾವುದು ವೈಮನಸ್ಸುಗಳಂದರೆ ಇವತ್ತುವರೆಗೂ ಕೂಡ ಬೇರೆ ಯಾವ ರೀತಿಯಲ್ಲಿ ಇಲ್ಲ. ಸಮಾಜದ ಹೋರಾಟದ ಹಿನ್ನೆಲೆಯಲ್ಲಿ ಒಂದಷ್ಟು ನಿಮ್ಗೆ ಗೊತ್ತಾಗ ಜಯಮೃತ್ಯು ದಿವಸಗಳ ಪರಿಸ್ಥಿತಿ ಏನಾಯ್ತು. ಈಗ 17-20 ವರ್ಷ ಸಮಾಜಕ್ಕೋಸ್ಕರ ಕೆಲಸ ಮಾಡಿದರು. ಪಾಪ ಸ್ವಾಮೀಜಿನ ಮಠದಿಂದ ಉಚ್ಚಾರಣೆ ಮಾಡಿದಾರಲ್ಲ, ಅದೆಲ್ಲ ಮಾಡಿ ತಪ್ಪಲ್ಲ, ಧರ್ಮದ್ರೋಹ ಕೆಲಸ ಅಲ್ವ ಅದೆಲ್ಲ ಮಾಡೋದು. ಹಾಗಾಗಿ ನಾವು ಸಚಿವರನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಒಂದನೇದು. ಈಗಾಗಲೇ ಸಚಿವರ ಹತ್ರ ಮಾತಾಡೋಕ್ಕೊಂದು ತಂಡೆಯನ್ನು ರೆಡಿ ಮಾಡಿದ್ದೀವಿ. ಸಮುದಾಯದಲ್ಲಿ 2-3 ಜನ ಸ್ವಾಮೀಜಿಗಳು ಬೇರೆ ಇದ್ದಾರೆ. ಎಲ್ಲರನ್ನೇ ಕೂಡ ಸೇರಿಸಿಕೊಂಡು ಹೋಗಬೇಕು ಅಂತ ಉದ್ದೇಶ ನಮಗಿದೆ. ನಾವು ಅದನ್ನೇ ಕೆಲಸ ಮಾಡ್ತೀವಿ. ಮತ್ತು ನಾವು ಬರೋಕ್ಕಾಗಲ್ಲ, ನಮಗೆ ರಾಜಕೀಯ, ಅದಕ್ಕೆ ನಾನು ಹೇಳೋದು, ಪಕ್ಷ ನಿಷ್ಠೆಯನ್ನು ಬಿಟ್ಟು, ವ್ಯಕ್ತಿ ನಿಷ್ಠೆಯನ್ನು ಬಿಟ್ಟು ಸಮಾಜ ನಿಷ್ಠೆಯನ್ನೇ ರಾಜಕಾರಣಿಗಳು ಹೊಂದಬೇಕಾಗತ್ತೆ ಅಂತಕ್ಕಂಥದ್ದು. ಇವತ್ತು ಬೇರೆ ಸಮುದಾಯ ನೋಡಿ, ಇವತ್ತು ಜಾತಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಜಾತಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿ ಕಲಿಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಕಲಿಬೇಕು. ಅವರೆಲ್ಲ ಯಾವ ಮಟ್ಟದಲ್ಲಿ ಅವ್ರು ಮಾಡೋದು ಒಳ್ಳೆಯದಿದೆ, ನಾನು ಬೇಡ ಅಂತ ಹೇಳೋದಿಲ್ಲ. ಇವತ್ತು ರಾಜ್ಯದ ಕುರುಬ ಸಮುದಾಯ ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೂ ಕಾರಣ ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರನ್ನ ಸ್ವಾಗತ ಮಾಡ್ತೀವಿ. ಒಬ್ಬ ಹಿಂದುಳಿದ ಸಮುದಾಯವನ್ನೇ ಮುನ್ನೆಲೆಗೆ ತಂದು ಅವರ ಅವಧಿಯಲ್ಲಿ 2ನೇ ಅವಧಿಯಲ್ಲೂ ಸೇರಿಕೊಂಡು ಸುಮಾರು 6,000-7,000 ಕನಕ ಭವನಗಳನ್ನೇ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಾಗಿನಲ್ಲಿ ಪ್ರಾಧಿಕಾರ ಮಾಡಿದ್ದಾರೆ. ಸೊ ಅವರ ಇವತ್ತು ಕುರುಬ ಸಮುದಾಯ ಅವ್ರನ್ನೇನಾದರೂ ಸಿದ್ದರಾಮಯ್ಯನ ಮುಟ್ಟಿದರೆ, ಯಾಕಂದರೆ ಇವತ್ತು ಬೀದಿಯಲ್ಲಿ ಬರ್ತಾರೆ. ಯಾಕೆಂದರೆ ಆ ಸಮಾಜ ಅಷ್ಟು ಮೇಲ್ಗಡೆ ಅವರು ತಂದಿದ್ದಾರೆ. ಆದ್ದರಿಂದ ಆ ಸಮಾಜದ ಬಗ್ಗೆ ಮಾತನಾಡೋದು ಅವರ ಹಕ್ಕಿದೆ. ನಮ್ಮ ಸಮುದಾಯದ ನಾಯಕರುಗಳು, ನಮ್ಮ ಸಮುದಾಯದ MLAಗಳು, ಮಂತ್ರಿಗಳು ಇನ್ನೂ ಒಂದಷ್ಟು ಏನು ಮಾಡಬೇಕು, ಪ್ರಾದೇಶಿಕವಾಗಿ ಅವರು ಮಾಡ್ತಾಯಿದ್ದಾರೆ. ಪ್ರಾದೇಶಿಕವಾಗಿ ಸೊರಬದಲ್ಲಿ ಏನು ಮಾಡಬೇಕು, ಶಿವಮೊಗ್ಗದಲ್ಲಿ ಏನು ಮಾಡಬೇಕು, ಅವರು ಮಾಡ್ತಾ ಇದ್ದಾರೆ. ಆದರೆ ಒಟ್ಟಾರೆ ಬಂದಾಗ ರಾಜ್ಯ ಮಟ್ಟದಲ್ಲಿ ಅವರು ಮಾಡ್ತಾ ಇಲ್ಲ. ಇದು 100% ಸಮಾಜಕ್ಕೆ 100ಕ್ಕೆ 100 ಶೂನ್ಯ ಕೊಡುಗೆ ಅಂತಲೇ ಹೇಳ್ಬೋದು. ಈ ಬೇಡಿಕೆಯಲ್ಲಿ ನಾನು ಹೇಳ್ತೇನೆ, 18 ಬೇಡಿಕೆಯಲ್ಲಿ ನಂದೇ ಇದೆ. 18 ಬೇಡಿಕೆಯಲ್ಲಿ ಸಚಿವರ ಕೊಡುಗೆ ಇದರಲ್ಲಿ ಏನಿದೆ ಅಂತ ಹೇಳಿ, ಯಾವ ತಂಡೆಯನ್ನು 2 ವರ್ಷದಲ್ಲಿ ಮಾಡಿಕೊಂಡು ನಿಯೋಗ ತೆಗೆದುಕೊಂಡು ಹೋಗಿದ್ದೀರಾ ಅದಾದರೂ ಹೇಳಬೇಕಲ್ಲ. ಆಯ್ತು, ನಿಯೋಗ ತಗೊಂಡು ಹೋಗಿ ನಾವು ಇಷ್ಟು ಮಾಡಿದ್ದೀವಿ, ಇದು 30,000 ಜನ ಸೇರಿಸಿ 2 ವರ್ಷದ ಹಿಂದೆ ಫ್ರೀಡಮ್ ಪಾರ್ಕಲ್ಲಿ ಅರಮನೆ ಮೈದಾನ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಮಾಡಿದ್ರೆ ಏನು ಸಿಕ್ಕರು? ಶಿವರಾಜ್ ಕುಮಾರ್ ಧರ್ಮಪತ್ನಿಯವ್ರಿಗೂ ಸೀಟು ಸಿಕ್ಕರು ಶಿವಮೊಗ್ಗದ MP ಆಗಿ. ಅನಂತರ ಒಂದಷ್ಟು ಜನರಿಗೆ ಬಾರುಗಳು, ಡಿಸ್ಟರಿಗಳು ಸಿಕ್ಕರು. ಅದನ್ನೇ ಬಿಟ್ಟು ಸಮಾಜಕ್ಕೇನೂ ಸಿಗಿಲ್ಲ. ಸಮುದಾಯದವ್ರನ್ನ ಕರ್ಕೊಂಡು ಹೋಗಿ ಕುರಿಗಳಾಗಿ ಮಾಡಿದ್ದಾರೆ ಬಿಟ್ಟು ಏನೂ ಮಾಡಲಿಲ್ಲ. ಅದು ಇವತ್ತಿಂದಲ್ಲ, ಅವತ್ತಿನ ಕಾಲದಿಂದ ಸೇಂದಿ ನಿಂದೋದ ಮೇಲೆ ಸಾಕಷ್ಟು ಬಾರುಗಳು, ಡಿಸ್ಟರಿಗಳು ಸಿಕ್ಕರು. ಅದ್ರಲ್ಲಿ ಯಾರಿಗೂ ಸಿಕ್ತು? ಈಗ ರಾಯಚೂರು ಗುಲ್ಬರ್ಗ ಆ ಭಾಗದವ್ರು ನೋಡಿದರೆ ಇವತ್ತು ಯಾವ ಮಟ್ಟಕ್ಕಿದೆ ಸಮುದಾಯ ಅಂತಕ್ಕಂಥದ್ದು ನಾವು ನೋಡ್ಬೋದು. ಆದ್ದರಿಂದ ನಾವು ಹೇಳಿದ್ದೀವಿ, 4 ಜಿಲ್ಲೆ ಶಿವಮೊಗ್ಗ, ಉಡುಪಿ, ಮಂಗಳೂರು, ಕಾರವಾರ, ಈ 4 ಜಿಲ್ಲೆಯಲ್ಲಿ 13 ವಿಧಾನಸಭಾ ಕ್ಷೇತ್ರ, 1.5 ಲಕ್ಷ ಮತ ಸಂಖ್ಯೆ ನಮ್ಮದೇ ಇದೆ. ಇದೆಲ್ಲ ಯೋಚನೆ ಮಾಡಿ ಸರ್ಕಾರ ಈ ರೀತಿಯಲ್ಲಿ ಮಾಡಿದರೆ ಸ್ವತಂತ್ರ ಪಕ್ಷವನ್ನೇ ಸ್ಥಾಪನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕೂಡ ಈಗೊಂದು ಚರ್ಚೆ ಪ್ರಾರಂಭ ಆಗಿದೆ. ಈಗ ಒಕ್ಕಲಿಗರ JDS ಅಲ್ಲಿ ಯಾರಿದ್ದಾರೆ? ಒಕ್ಕಲಿಗರಿದ್ದಾರೆ. BJPಯಲ್ಲಿ ಯಾರಿದ್ದಾರೆ? ಲಿಂಗಾಯತ ಮತ್ತು ಬೇರೆ ಸಮುದಾಯಗಳು. ಇವತ್ತು ನಮ್ಮ 4 ಜಿಲ್ಲೆಯಲ್ಲಿ ನಾವು ಒಂದು ನಿರ್ಣಯ ತೆಗೆದುಕೊಂಡು ಬಂದರೆ, ಇವತ್ತು 6 ಜನ ಕಾಂಗ್ರೆಸ್ಸಲ್ಲಿ, ಟೋಟಲ್ 9 ಜನದಲ್ಲಿ 7 ಜನ ಆ 4 ಜಿಲ್ಲೆದವರೇ ಇದ್ದಾರೆ. ಸೊ ಇನ್ನೊಂದಷ್ಟು ಟೈಟ್ ಮಾಡಿ ಬಂದರೆ ಅಲ್ಲಿರತಕ್ಕಂಥ ಮಗುವೀರ ಸಮುದಾಯ, ಅಲ್ಲಿರತಕ್ಕಂಥ ಬಂಡ ಸಮುದಾಯ ಅವರನ್ನಷ್ಟು ಸೇರಿಸಿ ಒಂದು ಮೂಮೆಂಟ್ ಮಾಡಿದರೆ ಅದೇನು ಅಲ್ಲಿ ಹೇಳಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಲೆವೆಲಿಗೂ ಸಮಾಜ ಚಿಂತನೆ ಮಾಡ್ತೀವಿ. 2028ನೇ ಇಶ್ಯೂಯಲ್ಲಿ ಒಳಗಡೆ ಸಮುದಾಯದ ಬೇಡಿಕೆಗಳು ಏನಿದೆ ಈಡೇರಿಸಲಿ. 2016ನೇ ಇಶ್ಯೂಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾನ್ಯ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ತಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವರ ಮೇಲೆ ಅದು ಅಪಾರವಾಗಿರ್ತಕ್ಕಂಥ ಗೌರವ ಇದೆ, ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಆದರೆ ಈಗ 2.5 ವರ್ಷ
ನಮಗೆ ವರ್ಷಕ್ಕೆ 250 ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಅಂದರು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋಲ್ಲಿ, ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮ್ಯಾಂಗ್ಳೂರಲ್ಲಿ. ಇವತ್ತುವರೆಗೆ ಏನೂ ಕೊಟ್ಟಿಲ್ಲ, ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರಗಳಲ್ಲಿ ಈಡಿಗರ ನೌಕರಿಗರು, ಅದೇ ರೀತಿ ಈಡಿಗರ ರಾಜಕಾರಣಿಗಳನ್ನೇ ಸಂಪೂರ್ಣವಾಗಿ ಅವರನ್ನೇ ತುಳಿಯುವ ಕೆಲಸ ಮಾಡ್ತಾ ಇದೆ. ಅದನ್ನು ಮೆಟ್ಟಿ ನಿಲ್ಲುವ ಕೆಲಸ, ಸಮುದಾಯವನ್ನು ಜಾಗೃತಿ ಮಾಡುವ ಕೆಲಸ ನಾನು ಮಾಡ್ತೇನೆ. ರಾಜ್ಯ ಸಂಘ ಆಗಿರ್ಬೋದು, ಸಮುದಾಯದ ಸ್ವಾಮೀಜಿ ಅಂದರೆ ಸಾರೇಕೊಪ್ಪದಿಂದ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಶಿರ್ಸಿ ಸಿದ್ದಾಪುರನೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಈ ಸಮುದಾಯದಲ್ಲಿ ಹುಟ್ಟಿ ಸೇರಿದ್ದಾರೆ. ಸೊ ಈ ಸಮುದಾಯದಲ್ಲಿ ಕೆಲಸ ಮಾಡುವ ಕೆಲಸ ನಮ್ಮದೇ. ಈಗೇನು ಹೇಳಿದ್ದಾರೆ ಅಷ್ಟು ನಾನು 100 ವಿಡಿಯೋ ನಿಮಗೆ ತೋರಿಸ್ತೀನಿ. ನನ್ನ ಜೊತೆ ನಾನು ಕೈಕಾಲು ಹಿಡಿಯೋದು, ಭಾಷಣ ಮಾಡೋದು, ಜೊತೆ ಕೂತ್ಕೊಳ್ಳೋದು ಎಲ್ಲವನ್ನೇ ಇದೆಯಲ್ಲ, ಸುಮ್ಮನೆ ರಾಜಕೀಯ ತೌಲಿಗೋಸ್ಕರ ಹೇಳ್ಬೋದು. ಅದನ್ನು ಬಿಟ್ಟು ರೀಸೆಂಟಾಗಿ ಕೂಡ ಯಾರ್ಯಾರು ಎಲ್ಲಿ ಒಂದು ಭೇಟಿಯಾಗಿದ್ದಾರೆ ಎಲ್ಲ ನಮ್ಮ ಕಡೆ ಇದೆಯಲ್ಲ. ಆಮೇಲೆ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಅಂತಕ್ಕಂಥದ್ದು ಕರದಾಳಲ್ಲಿ ಸ್ಥಾಪನೆ ಮಾಡಿ ಇವತ್ತು ರಾಜ್ಯಾದ್ಯಂತರ ಅಲ್ಲ, ದೇಶದ 6 ರಾಜ್ಯಗಳಲ್ಲಿ ನಿರಂತರ ಪ್ರವಾಸ ಮಾಡ್ತಾ ಇದ್ದೀನಲ್ಲ. ಆದ್ದರಿಂದ ನಾವಿರೋದು ಸಮುದಾಯದ ಬಡವರ ಪರವಾಗಿ, ಸಮುದಾಯದ ಲಿಕ್ಕರ್ ಲೋಬಿಗಳ ಪರವಾಗಿ ನಾವಿಲ್ಲ, ಸಮುದಾಯದ ಡಿಸ್ಟಿಲರಿ ಓನರ್ಗಳ ಪರವಾಗಿ ನಾವಿಲ್ಲ, ಸಮುದಾಯದ ಸ್ವಾರ್ಥ ರಾಜಕಾರಣಿಗಳ ಪರವಾಗಿ ನಾವಿಲ್ಲ. ನಾವಿರೋದು ಯಾರು? ಸಮುದಾಯದ ಕಡ ಇರತಕ್ಕಂಥ ಬಡವರ ಪರವಾಗಿ ನಾವಿರ್ತೇವೆ. ಅದಕ್ಕಾಗಿ ಮಾನ್ಯ ಹರಿಪ್ರಸಾದ್ ಅವರ ಪಾದಯಾತ್ರೆಯನ್ನು ಘೋಷಣೆ ಮಾಡಿರೋದು ಹರಿಪ್ರಸಾದ್ ಅವರು. ಇವರು ಯಾರು ಬಂದರೂ ಬಿಟ್ಟರು ಏನು, ನಮ್ಮ ಜೊತೆ ಹುಲಿಗಳ ನಮ್ಮ ಜೊತೆ ಇದೆ, ಎಲಿಗಳಲ್ಲೇ ಇಲ್ಲದ ಸಮಸ್ಯೆ ಏನೂ ಇಲ್ಲ. ಇಷ್ಟೇ. ಈ ಸಚಿವ ಸಂಪುಟದಲ್ಲಿ ಹರಿಪ್ರಸಾದ್ ಸ್ಥಾನ ಈ ಹೋರಾಟನ ಅಂತ ಇಲ್ಲ, ಅದು ನಾನೇ ಬೇಡಿಕೆಯಲ್ಲ, ಅದು ಹೇಳಿಲ್ವಲ್ಲ, 18 ಬೇಡಿಕೆಯಲ್ಲ, ಅದಿಲ್ವಲ್ಲ. ಹರಿಪ್ರಸಾದ್ ಅವರದ ಯೋಗ್ಯತೆ ಮುಖ್ಯಮಂತ್ರಿಗಳಾಗುವ ಯೋಗ್ಯತೆ, ಹರಿಪ್ರಸಾದ್ ಅವ್ರ ಮಂತ್ರಿ ಯಾವುದೋ ಚೇರ್ಮನ್ ಆಗೋ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿ ಅಲ್ಲ ಅವರು. ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಅವರಿಗೆ ಯೋಗ್ಯತೆ ಇದೆ. ಆದರೆ ರಾಜಕೀಯದ ಒಂದು ಅವರ ಪಕ್ಷ ಅಲ್ಲಿ ಇರ್ತವಲ್ಲ, ಹಾಗಾಗಿ ಅವರು, ನಿಮಗೆ ಗೊತ್ತಿದೆ, ಅವರು ರಾಜ್ಯ ಸರ್ಕಾರ 2023 ಅಧಿಕಾರಕ್ಕೆ ಬರುವಾಗ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗಬೇಕು ಅಂತ ವಾಡಿಕೆ ಇತ್ತು. ಅದೆಲ್ಲ ತಪ್ಪಿಸಿ ಏನಾಯಿತು, ಆಯ್ತು ಅದಿರಲಿ, ಅದು ಬೇಡ ಅಂತ ಹೇಳ್ತಾ ಇಲ್ಲ, ಎಲ್ಲ ನೋಡಬೇಕು, ಎಲ್ಲ ಆ್ಯಂಗಳನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ಇನ್ನೊಂದು ನಾನು ಹೇಳಬಲ್ಲೆ, ಸಿದ್ದರಾಮಯ್ಯನವರು ಕೂಡ ಇಲ್ಲದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಳಿಯೋಕ್ಕೆ ಸಾಧ್ಯವನ್ನೇ ಇಲ್ಲ ಅಂತಕ್ಕಂಥ ಅವರು ಹಿಂದುಳಿದ ವರ್ಗದ ಮಾಸ್ ಲೀಡರ್. ಏನಾದರೂ ಇರಲಿ, ನಮ್ಮ ಜಾತಿಯ ಪರವಾಗಿ ಮಾತಾಡಿ, ಎರಡನೇದಪ್ಪ ಅವರು ಕೂಡ ಮಾಸ್ ಲೀಡರ್, ಅದು ಎರಡನೇ ಪ್ರಶ್ನೆವನ್ನೇ ಇಲ್ಲ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ಬೋದು. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಕೂಡ ಈ ರಾಜ್ಯಕ್ಕೆ ಏನು ಅನುಕೂಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು.